ಡೆಂಗು, ಸ್ಕಿನ್ ಡಿಸೀಸ್, ಬ್ರೀದಿಂಗ್ ಪ್ರಾಬ್ಲಮ್, ಮಕ್ಕಳಲ್ಲಿ ಇದು ಏನೊಂದು ಅಂಗವಿಕಲತೆ, ಆಲ್ ಹೌದು ಎಲ್ಲ ವೆಟ್ವೆಲ್ಗಳಲ್ಲಿ ನವೀನ್ ಮಾತಾಡಿದರು. ಎಷ್ಟು ಜನ ಹಾಸ್ಪಿಟಲಲ್ಲಿದ್ದಾರೆ. SDP ಕಾವೂರಿನಲ್ಲಿ ಇರುವಂಥದ್ದು ಇದು MSEZ ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ. ಇವತ್ತು ಅದು ಭಾಳ ಪ್ರೊಫೆಷನಲಿ ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ. ಮತ್ತು ಆ ನೀರು ಅವರು MRPಯಲ್ಲಿ ಕೊಡ್ತಾರೆ. ನನಗೆ ಗೊತ್ತಿದ್ದ ಹಾಗೆ ಟ್ರೀಟೆಡ್ ವಾಟರ್ ಕೊಡ್ತಾರೆ. ಅದು ಅವರಿಗೆ ಭಾಳ ಅವಶ್ಯಕತೆ ಇದೆ. ನಾವು MRPL ಅಧಿಕಾರಿಗಳ ಜೊತೆ ಮಾತಾಡಿ ನಾವು ಏನು ಹೇಳಿದ್ದೇವೆ ಅಂದರೆ MRPL ಅವರಿಗೆ ಇನ್ನೂ ನೀರಿನ ಅವಶ್ಯಕತೆ ಇದೆ, ಟ್ರೀಟೆಡ್ ವಾಟರ್ ಅವಶ್ಯಕತೆ ಇದೆ. ಅವರು ಇವತ್ತು ಏನು ಮಾಡ್ತಾರೆ, ಸಮುದ್ರದ ಈ ಸಾಲ್ಟ್ ವಾಟರ್ನ ತೆಗೆದು ಡಿಸಲಿನೇಷನ್ ಮಾಡ್ತಾರೆ. ಅದು ವೆರಿ ಎಕ್ಸ್ಪೆನ್ಸಿವ್. ಅದು ಅವರಿಗೆ ನಾವು AMR ಡ್ಯಾಮಿಂದ ತಗೊಳ್ತಾರೆ. ಈ ಕುಡಿಯುವ ನೀರಿಗಿಂತಲೂ ಜಾಸ್ತಿ ಕಾಸ್ಟ್ ಅವರಿಗೆ ಆಗ್ತದೆ. ಅದಕ್ಕಾಗಿ ನಮ್ಮದು ಈಗ ಪಚ್ಚನಾಡಿ STP ಮತ್ತು ಬಜಾಲ್ STP ಮತ್ತು ಮಧ್ಯದಲ್ಲಿರುವ STP ಮುಚ್ಚೂರಿನಲ್ಲಿರುವ ಈ 3 STPಗಳ ನಿರ್ವಹಣೆಯನ್ನು MRPL ಅವರಿಗೆ ಕೊಟ್ಟರೆ, ಅವರು ಸರ್ಕಾರ ಬಯಸಿದರೆ ದೇ ಮೇ ಅಕ್ಸೆಪ್ಟ್ ಇಟ್. ಭಾಳಷ್ಟು ದುಡ್ಡು ಉಳಿತದೆ, ಭಾಳಷ್ಟು ಅವರಿಗೂ ಕೂಡ ಅದು ಸಹಾಯ ಆಗ್ತದೆ, ಮತ್ತು ನಾವು ಅದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮದು ಒತ್ತಾಯ ಇದೆ. ಈಗ ಕಾವೂರು ಇದಕ್ಕೆ 30% ವಿಲ್ ಬಿ ಸ್ಪೆಂಟ್ ಬೈ ULB ಅಂದರೆ ಕಾರ್ಪೊರೇಷನು, 70% ಬೈ ದಿ ಅಂದರೆ ಯಾರು ತೆಗೆದುಕೊಳ್ತಾರೆ, ಕಾರ್ಖಾನೆಗಳು, ಕಂಪನಿಗಳು ತಗೊಳ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ, 70-30 ಕೊಟ್ಟರೂ ಪರವಾಗಿಲ್ಲ. ದೇ ವಿಲ್ ಮೇಂಟೈನ್ ದಿ STPs ವೆರಿ ವೆಲ್. ಇವತ್ತು ಕಲುಷಿತ ನೀರು ಯಾಕೆ ಬಂತು ಅಂತ ನಾವು ಕೇಳಿದರೆ, ಇದು ಒಂದು ಮುಚ್ಚೂರು ಅಂದರೆ ಮಧ್ಯದಲ್ಲಿರುವ ಕಲುಷಿತ ನೀರು, ಚೇಳಾರಿನಲ್ಲಿರುವ ಕಲುಷಿತ ನೀರನ್ನು ಪ್ಯೂರಿಫೈ ಮಾಡುವ ಒಂದು ವೆಟ್ವೆಲ್ STP. ಈ STP ನೋಡಿ ನೀರುಂಟಾ, ಇನ್ಪುಟೇ ಇಲ್ಲ, ನೀರೇ ಇಲ್ಲ, ಝೀರೋ. ಇದು ಚೇಳಾರು ಮಧ್ಯ ಝೀರೋ. ಈ ಟ್ಯಾಂಕಲ್ಲಿ ನೀರು ಹೀಗೆ ರೌಂಡ್ ಹೋಗಿ ಅದು ಟ್ರೀಟೆಡ್ ವಾಟರ್ ಪ್ಯೂರಿಫೈ ಆಗಿ ಹೋಗಬೇಕು. ಇದು ಕೊನೆಯ ಸ್ಟೆಪ್. ಇದಕ್ಕೆ ನೀರೇ ಬರ್ತಾ ಇಲ್ಲ. ಮುಚ್ಚೂರಿನಲ್ಲಿ ವೆಟ್ವೆಲ್ಲಲ್ಲಿ ಪಂಪ್ ಹಾಳಾಗಿ 1 ತಿಂಗಳಾಯಿತು. ಆ ಪಂಪ್ಗಳು ಹಾಳಾಗಿ, ಆ ಪಂಪ್ಗಳಿಗೆ ರಿಪೇರಿ ಮಾಡಲಿಕ್ಕೆ ಇಲ್ಲ. ಮತ್ತು ಇಲ್ಲಿಯ ನೀರು ಸೀದಾ ಕಂಡಿಗೆ ಅಂತ ಹೇಳುವ ಒಂದು ಕೆರೆಗೆ ಹೋಗಿ, ಕಂಡೇವು ಕೆರೆಗೆ ಹೋಗಿ, ಆ ಕೆರೆಯಲ್ಲಿ ಅದು ಸ್ಟೋರ್ ಆಗಿ, ಕೆಂಡೇವು ಹತ್ತಿರ ಒಂದು ದೇವಸ್ಥಾನ ಇದೆ. ಅವರು ವರ್ಷಂಪ್ರತಿ ಮೀನು ಹಿಡಿಯುವಂಥ ಒಂದು ಸಂಪ್ರದಾಯ ಇದೆ, ಧಾರ್ಮಿಕ ಸಭೆ ಜಾತ್ರೆ. ಅವರು ಹೇಳ್ತಾರೆ ಅದಕ್ಕೆ 1/4 ಲೀಟರ್ ರೋಗ ಬರ್ತದೆ. ಆ ನೀರು ಹೋಗಿ ಸೀದಾ ನಂದಿನಿ ರಿವರ್ಗೆ ಸೇರ್ತದೆ. ನಾವಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಾವು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಪೊಲ್ಯೂಷನ್ ಬೋರ್ಡ್ ಅವರಲ್ಲಿ ಹೋಗಿದ್ದಾರೆ. ನಮ್ಮದು ಹೋದ ಸುದ್ದಿ ತಿಳಿದು ಪೊಲ್ಯೂಷನ್ ಬೋರ್ಡ್ ಅವರು ಆ ಟೆಂಪಲ್ನವರ ಕಂಪ್ಲೇಂಟ್ ತಗೊಂಡು ಅಲ್ಲಿ ಹೋಗಿ ನೀರಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ನಗರ ಪಾಲಿಕೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿದ್ದಾರೆ. ನಗರ ಪಾಲಿಕೆ ಅಧಿಕಾರಿಗಳು ಕಲೆಕ್ಟ್ ಮಾಡಿದ ಸ್ಯಾಂಪಲ್ಗೆ ಮಹಾಜರಿಗೆ ದಸ್ಕತ್ ಹಾಕಲಿಕ್ಕೆ ರಿಫ್ಯೂಸ್ ಮಾಡಿದ್ದಾರೆ. ಇಸ್ ಇಟ್ ನಾಟ್ ಎ ವೈಲೇಷನ್ ಆಫ್ ದೇರ್ ಡ್ಯೂಟಿ? ಯಾರು ಅಂತ ಫೈಂಡ್ ಔಟ್ ಮಾಡಬೇಕು. ಐ ಹ್ಯಾವ್ ಎ ರಿಪೋರ್ಟ್ ವಿತ್ ಮೀ. ಕಂಡೇವು ಕೆರೆ ರಿಪೋರ್ಟ್ ನೋಡಿ, ನೀರು ಕಾಣೋದಿಲ್ಲ, ಕಲುಷಿತ ನೀರು ಕಾಣ್ತದೆ. ಇದು ವಿಷ. ಅಂದರೆ ನಮ್ಮದು ಕಂಪ್ಲೇಂಟ್ ಅಲ್ಲ, ಸರಿ ಮಾಡೋದಿಲ್ಲ ಯಾಕೆ, ಒಪ್ಪುವುದಿಲ್ಲ ಯಾಕೆ, ಸರಿ ಮಾಡಲಿಕ್ಕೆ ಪ್ರಯತ್ನ ಏನು ಮಾಡಿದ್ದೀರಿ, ನಿಮ್ಮ ಉದ್ದೇಶ ಏನು? ಎಲ್ಲ ತೋಡುಗಳಲ್ಲಿ ಕಲುಷಿತ ನೀರು. ಈ ಜಪ್ಪಿನ ಮಗರಿಗೆ ಹೋದೆವು ನಾವು.
ರಾಜ ಕಾಲುವೆಯನ್ನು ಮುಖ ಮಾಡಲಿಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ. ಹಿಂದೆಲ್ಲ ಮನೆ ಕಟ್ಟಿಕೊಂಡು ಬಟ್ಟೆ ಒಗೆದು ಸ್ನಾನ ಮಾಡ್ತಾಯಿದ್ರು ಅದೇ ತೋಡಲ್ಲಿ, ಆ ರಾಜ ಕಾಲುವೆಯಲ್ಲಿ. ಮ್ಯಾನ್ಯುವಲನ್ನು ಕಟ್ ಮಾಡೋದು, ತೋಡಿಗೆ ಬಿಡೋದು. ಇವತ್ತಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಕೇಳಿದರೆ ನಿಮ್ಮ ಕಾಲದಲ್ಲಿ ಇರಲಿಲ್ವಾ? ದಟ್ ವಾಸ್ ದ ರಿಪ್ಲೈ ಆಫ್ ದಿ ರೂಲಿಂಗ್ ಪಾರ್ಟಿ ಮೆಂಬರ್ಸ್. ನಿಮ್ಮ ಕಾಲದಲ್ಲಿ ಇರಲಿಲ್ವಾ? ಹೌದಪ್ಪ, ನಮ್ಮ ಕಾಲದಲ್ಲಿ ಇತ್ತು. ಆವಾಗ ಸ್ನಾನ ಮಾಡ್ತಾ ಇದ್ರು ರಾಜ ಕಾಲುವೆಯಲ್ಲಿ, ಮೀನು ಹಿಡಿತಾ ಇದ್ರು, ಬಟ್ಟೆ ಒಗೆಯ್ತಾ ಇದ್ರು. ಇವತ್ತು ನೀವು ಹೋಗಿ 5 ವರ್ಷದ ಹಿಂದಿನ ಕತೆ ನಾನು ಹೇಳೋದು. ನಾನು ಇಲ್ಲಿ ಬೆಳೆದವನು, ತೋಡು ಹೇಗಿದೆ ಅಂತ ನೋಡಿದ್ದೇನೆ. ಈಗ 5 ವರ್ಷದ ಪರಿಸ್ಥಿತಿ ಇಲ್ಲ. ತೋಡಲ್ಲಿ ನೀರು ಹೋಗ್ತಾ ಇದೆ, ನೀರು ಹೋಗೋದು ಬಿಟ್ಟು ಕಲುಷಿತ ನೀರು ಡ್ರೈನೇಜ್ ಹೋಗ್ತಾ ಇದೆ. ಸರಿ ಮಾಡಬೇಕಾದ ಜವಾಬ್ದಾರಿ ನಿಮ್ದಲ್ವಾ? ಅಪ್ಗ್ರೇಡೇಷನ್ ಬೇಡವಾ? ಮತ್ತೊಂದು ಪ್ರಶ್ನೆ ಎತ್ತಿತ್ತು. ಪ್ರವೀಣ್ ಚಂದ್ರಾಳವರು ಹೇಳಿದರು 50% ಆಫ್ ದಿ ವಾಟರ್ ರಾ ವಾಟರ್ ಕೊಡ್ತಾ ಇದ್ದೀರಿ, ಓನ್ಲಿ ಪ್ರಿಲಿಮಿನರಿ ಟ್ರೀಟೆಡ್ ಕೊಡ್ತಾ ಇದ್ದೀರಿ, ಸೆಕೆಂಡರಿ ಟ್ರೀಟ್ಮೆಂಟ್ ಇಲ್ಲ. ಇಲ್ಲ, ಸರಿ ಉಂಟು ಅಂದರು. ನಾವು ಇದೇ ಬೆಂದೂರುವೆಲ್ಲಿನ ಪಂಪ್ ಹೌಸ್ಗೆ ಹೋದೆವು, ಟ್ರೀಟ್ಮೆಂಟ್ ಪ್ಲ್ಯಾಂಟಿಗೆ. ಎಲ್ಲಿಂದ ನೀರು ಬರ್ತದೆ ಫಸ್ಟ್ ಟ್ರೀಟ್ಮೆಂಟ್ ಆಗಿ ಆ ನೀರನ್ನು ಕಲೆಕ್ಟ್ ಮಾಡಿದೆವು. ನಾವು ಕಲೆಕ್ಟ್ ಅಲ್ಲ, ಅಲ್ಲಿ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಕೊಟ್ಟರು. ನಾವು ಅಲ್ಲಿ ಬಗ್ಲಿಕ್ಕೆ, ಆ ತೋಡೊಳಗೆ ಹೋಗ್ಲಿಕ್ಕೆ ಪರಿಸ್ಥಿತಿ ಇಲ್ಲ. ಕೊಟ್ಟು ಸೀಲ್ ಮಾಡಿಕೊಂಡೋಗಿ ಫಿಶರ್ಸಿ ಕೊಟ್ಟೆವು. ಇದರಲ್ಲಿ ನಿಮಗೆ ರಿಪೋರ್ಟ್ ಇದೆ, ಆ ನೀರು ಕುಡಿಯಲಿಕ್ಕೆ ಅಸಾಧ್ಯ, ಕುಡಿಬಾರ್ದು ಅಂತ ರಿಪೋರ್ಟ್ ಕೊಟ್ಟಿದ್ದಾರಲ್ಲ. ನಾನೇನಾದರೂ ದೊಡ್ಡ ಬೀದಿಯಲ್ಲಿ ಚರ್ಚೆ ಮಾಡಿದರೆ ಜನರು ನನ್ನ ಮನೆಗೆ ಬಂದರು. ಮತ್ತು ನೀವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ನೀರು ಏನಾಗೋದು? ಆಮ್ಲ, ಸುಣ್ಣ, ಆಲಂ ಅಂತ ಮತ್ತೆ ಎಂಥದ್ದು, ಕ್ಲೋರಿನ್ ಎಲ್ಲ. ಅದು ಓಲ್ಡ್ ಸಿಸ್ಟಮ್, ಬ್ರಿಟಿಷರ ಕಾಲದ್ದು. ಸುಣ್ಣ ಕೇಳಿದೆ, ಸುಣ್ಣ ಉಂಟ ಮರ? ಇಲ್ಲ, ನಾಳೆ ಬರ್ತದೆ. ಇವತ್ತು ಹಾಗೆ. ಸಿ, ಯು ಆರ್ ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಮಧ್ಯದ್ದು ಒಂದು STP ಇದೆ, ಅದು ಎಲ್ಲಿಯಾದರೂ ರೀಇನ್ಸ್ಟೇಟ್ ಮಾಡದೇ ಇದ್ದರೆ, ಚಾಲು ಮಾಡದೇ ಇದ್ದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ವಿ ವಿಲ್ ಗೋ ದೇರ್. ನಾವು ಬೀಗ ಹಾಕ್ತೇವೆ ಅಲ್ಲಿ ಗೇಟಿಗೆ. ಒಬ್ಬ ಮನುಷ್ಯ ಇಲ್ಲ. ನಾವು ಹೋದ ಮೇಲೆ ಒಬ್ಬ ರಿಕ್ಷಾ ಡ್ರೈವರ್ ಬಂದ, ಏನು ಯಾನ್ ನೆಟ್ಟೆ ಎನ್ನ ಪುದರುಂಡ, ಈಗ ಬರ್ತೀನಿ. ಒಬ್ಬನಿಗೆ ಸಂಬಳ ಕೊಡ್ಲಿಕ್ಕೆ ಒಬ್ಬ 12 ಜನ 13 ಜನ ಎಂಪ್ಲಾಯೀಸ್ ಇರಬೇಕಲ್ಲ. ಮೆಲ್ಲ ಬಂದ ರಿಕ್ಷಾ ಡ್ರೈವರ್, ಇದಾನೆ ಬರ್ತೀನಿ, ನನ್ನ ಪರಿಚಯ ಇದೆ, ಎನ್ನ ಪುದರ್ ಬಾಡ್ದೇರಿ ತಿಂಗಳು 10 ಬಾರ್ ಸಂಬಳ ಕೊಡೋರು ಯಾನ್ ಬೇಲೆದೆ ಅಂತ. ಇಂದಿನ ಗೇಟ್ನಲ್ಲಿ ಅವರಿಗೆ ಅವರ ಸೋಷಿಯಲ್ ಮೀಡಿಯಾ ನೋಡುವವರು, ಇನ್ನು ಕೆಲವರದ್ದು ಮನೆಯಲ್ಲಿ ಕೆಲಸ ಮಾಡುವವರು, ದೀಸ್ ಥಿಂಗ್ಸ್ ಆರ್ ಗೋಯಿಂಗ್. ಸಂಬಂಧಿಕರು ಮತ್ತು ಈ ಥರ ಮೇಂಟೆನೆನ್ಸು. ಜನರೇಟರ್ ಕೇಳಿದರೆ ನೋ ಜನರೇಟರ್, ಅಲ್ಲಿ ಜನರೇಟರೇ ಇಲ್ಲ. ಮಧ್ಯದಲ್ಲಿ ಕರೆಂಟ್ ಹೋದರೆ ಪ್ಯೂರಿಫಿಕೇಷನ್ ಬೇಡವಾ? STP ಬೇಡವಾ? ಕ್ವಾಲಿಫೈಡ್ ಸ್ಟಾಫ್ ಇಲ್ಲ. ಒಬ್ಬಳು ಕೆಮಿಸ್ಟ್ರಿಯಲ್ಲಿ ಇದು ಲ್ಯಾಬಲ್ಲಿ ಇದ್ದವಳಿದ್ದಾಳೆ. ಎಷ್ಟು ತಿಂಗಳಾಯ್ತಮ್ಮ ಟೆಸ್ಟ್ ಮಾಡಿ? 2 ತಿಂಗಳಾಯ್ತು ಸರ್. ಇನ್ಪುಟೇ ಇಲ್ಲ. 1.5 ಕೋಟಿ ಒಂದು STP ಮೇಂಟೆನೆನ್ಸ್ಗೆ ಟೆಂಡರ್. 3 STP ಇದೆ. ಎಷ್ಟಾಯಿತು? 4.25 ಕೋಟಿ ಆಯಿತು. ಲೆಕ್ಕ ಕಮ್ಮಿ ಆಯಿತು. ಲೆಕ್ಕ ಮಾಡೋದು ಹೋಗಲಿಲ್ವಾ ಕ್ಲಾಸಿಗೆ? 4.25 ಕೋಟಿ ಆಯಿತು. 3ಕ್ಕೆ 1 ಅವರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ಕಾವೂರು ಅವರಿಗೆ ಕೊಟ್ಟಿದ್ದಾರೆ. 4.25 ಕೋಟಿ ಆಯಿತು. ವಾಟ್ ಈಸ್ ದ ಡ್ಯೂಟಿ ಆಫ್ ದಿ ಮೇಂಟೆನೆನ್ಸ್? ಏನೆಲ್ಲ ಇದೆ? ಇಷ್ಟೆಲ್ಲ ಖರ್ಚು ಮಾಡಿ ಹೌದು, ಇಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲಿ ಉತ್ಪಾದನೆ ಆಗುವಂತಹ ಏನು 50 ಲಕ್ಷ ಲೀಟರ್ ನೀರನ್ನು ತೋಡಿಗೆ ಬಿಡೋದು. ಇದು ಸಾಧನೆಯಾ ನಿಮ್ಮದು? ಇದು ಸಾಧನೆಯಾ? ಕೇಳಿದರೆ ಶುದ್ಧ ಇದೆ ಅಂತಾರೆ. ನಾವು ಹೋಗಿ ಚೆಕ್ ಮಾಡಿದೆವು, ಎಲ್ಲ ಪುಸ್ತಕ ನೋಡೋದು ಕರೆಕ್ಟ್ ಉಂಟ್ರಿ ನೀರು ಅಂತ. ಎಂಟ್ರಿ ಕರೆಕ್ಟ್ ಉಂಟು. ನಾನು ಹೇಳೋದು ಯಾವುದಾದ್ರೂ ಸುಳ್ಳು ಹೇಳುವುದೇ ಇಲ್ಲ, ಅವಶ್ಯಕತೆಯೇ ಇಲ್ಲ, ರಾಜಕಾರಣ ಮಾಡೋದೇ ಇಲ್ಲ. ಈ ವಿಚಾರದಲ್ಲಿ ಖಂಡಿತವಾಗಿ ಮಾಡೋದಿಲ್ಲ. ನೀವು ನಮ್ಮ ಜೊತೆಯಲ್ಲಿ ಬಂದರೆ ನಮ್ಮನ್ನು ರಿಪೋರ್ಟ್ ಕೊಂಡೋಗಿ ಆ್ಯಂಡ್ ಯು ವೆರಿಫೈ, ಫೋಟೋ ಕೊಂಡೋಗಿ ನೋಡಿಸಿ. ಪ್ರವೀಣ್ ಚಂದ್ರಾಳ್ ಮೀಟಿಂಗಲ್ಲಿ ಹೇಳಿದವರು ನಾನಿದ್ದೆ.
ಅವ್ರು ಹೇಳಿದರು, ನೋಡಿ ಯಾಕೆ ಅವಶ್ಯಕತೆ ಇದೆ ನಾವು ಇನ್ನೊಂದು ಸ್ಟೆಪ್ ಹೋಗಲಿಕ್ಕೆ ಇದನ್ನು ಅಪ್ಗ್ರೇಡ್ ಮಾಡೋದು ಅಂದರೆ, ನೇತ್ರಾವತಿ ನದಿಯ ನೀರೇ ಕಲುಷಿತಗೊಂಡಿದೆ. ಮೇಲಿಂದ ಬರುವ ನೀರೇ ಅದು ಬಂಟ್ವಾಳದಿಂದ ಎಲ್ಲ ಅರ್ಬನೈಸೇಷನ್ ಆಗಿದೆ. ಈಗ ಅಲ್ಲಿ ಕೂಡ ನೀರನ್ನು ಟ್ರೀಟ್ ಮಾಡಬೇಕು, STP ಮಾಡಬೇಕು ಅಂತ ಪುರಸಭೆಗಳಿಗೆಲ್ಲ ಹೇಳಿದ್ದಾರೆ. ಆಚೆಯಿಂದ ನೀರು ಇಲ್ಲಿ ಬರಬೇಕು, ಇಲ್ಲಿಂದ ನಾವು ನೀರನ್ನು ಎತ್ತಿಕೊಂಡು ಈಚೆ ಬರುವುದು. ನದಿಗಳ ನೀರು ಕಲುಷಿತಗೊಂಡಿದೆ, ನೀವು ಜಾಗ್ರತೆ ಇರಬೇಕು. ಹಾಗಾಗಿ ಈಗ ಸರಿಯಾದ ಸಮಯ ಅಂತ ಹೇಳಿದರು. ಹೇಳಿದ್ದನ್ನು ಪಾಸಿಟಿವ್ ಆಗಿ ತಗೊಂಡು ರಾಜಕಾರಣ ಮಾಡದೆ ಜನರ ಕೆಲಸ ಮಾಡೋದನ್ನು ಬಿಟ್ಟು ಬರೀ ರಾಜಕಾರಣ ಮಾಡೋದು ಸರಿಯಿಲ್ಲ. ಇನ್ನು ನಾನು ಮುಖ್ಯಮಂತ್ರಿಗೆ ಹೇಳಿದ್ದೇನೆ, ಸರ್ ನೀವು ಕುಡಿಯುವ ನೀರು ಶುದ್ಧ ಕೊಡಲಿಕ್ಕೆ ನೀವು ಸಹಾಯ ಮಾಡಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹ್ಯಾಸ್ ಅಗ್ರೀಡ್ ವಿತ್ ಅಸ್. ಬೆಂಗಳೂರಿನಲ್ಲಿ ಈ ಬಗ್ಗೆ ಸಭೆ ಕರೀತೀನಿ ಅತಿ ವೇಗವಾಗಿ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ, ಆಫ್ಟರ್ 26th ಜನವರಿ ಗಣರಾಜ್ಯೋತ್ಸವ ಮುಗಿದ ಕೂಡಲೇ ಇಲ್ಲಿ ಅಧಿಕಾರಿಗಳು ನಾವು ಹೋಗಿ ಕಾರ್ಪೊರೇಷನ್ ಕಮಿಷನರ್ ಮತ್ತು ಇವರು MRPಯಲ್ಲಿ ಇವ್ರನ್ನ ಕರೆಸಿ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ MLAಗಳನ್ನು ಸೇರಿಸಿ, MLA MP ಸೇರಿಸಿ ಒಂದು ಉನ್ನತ ಮಟ್ಟದ ಸಭೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಮಂಜುನಾಥ್ ಭಂಡಾರಿ ಒಪ್ಪಿಕೊಂಡಿದ್ದಾರೆ, ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ಆ ಸಭೆ ನಡೆದು ಅಲ್ಲಿ ಇದರ ಬಗ್ಗೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿ ಪ್ಯೂರಿಫಿಕೇಷನ್ ಆಫ್ ವಾಟರ್, ಶುದ್ಧ ಕುಡಿಯುವ ನೀರು, STPಗಳ ಮೇಂಟೆನೆನ್ಸು ಮಾಡಲಿಕ್ಕೆ ನಾವು ನಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡಿಸ್ತೇವೆ. ಇದಕ್ಕೆ ಬೇಕಾದಂಥ ಅನುದಾನ ಏನಾದರೂ ಬೇಕಾಗಿದ್ದರೆ ಅದನ್ನು ಸರ್ಕಾರ ಕೊಡಲಿಕ್ಕೆ ನಾನು ಈಗಾಗಲೇ ಸುರೇಶ್ ಅವರು ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹತ್ರ ಈ ರಿಪೋರ್ಟನ್ನು PDF ಮೂಲಕ ಕಳಿಸಿ ಅವರ PS ಮೂಲಕ ಅವರ ಗಮನಕ್ಕೆ ತಂದು ತದನಂತರ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರು ಹೇಳಿದ್ದಾರೆ, ಐವನ್ ಈ ಬಗ್ಗೆ ನಾನು ಪಾಸಿಟಿವ್ ಇಲ್ಲಿದ್ದೀನಿ, ಇಲ್ಲಿಯೇ ಬರ್ತೇನೆ ಅಂತ ಹೇಳಿದ್ದಾರೆ. ಐ ವಿಲ್ ಆಸ್ಕ್ ಹಿಮ್ ಟು ಕಮ್ ಡಿಸ್ಕಸ್ ವಿತ್ ಆಲ್ ದ ಮೆಂಬರ್ಸ್ ಇನ್ ಫ್ರಂಟ್ ಆಫ್ ದಿ ಅಫಿಷಿಯಲ್ಸ್. ಮುಚ್ಚಿಡುವಂಥದ್ದು ಪ್ರಶ್ನೆ ಇಲ್ಲ. ನಗರ ಪಾಲಿಕೆ ನೀರು ಶುದ್ಧೀಕರಣ ಮಾಡಿ ಅದನ್ನು ಕೊಡಬೇಕು. ಗುಡ್ ಟ್ರೀಟೆಡ್ ವಾಟರ್ ಶುಡ್ ಬಿ ಗಿವನ್ ಟು ಆಲ್ ದ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಬಿಕಾಸ್ ದೇ ಆರ್ ಪೇಯಿಂಗ್ ಟ್ಯಾಕ್ಸ್. ಹೆಚ್ಚು ಟ್ಯಾಕ್ಸ್ ಕೊಡ್ತಾರೆ, ಜನ ಪರವಾಗಿರ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ರಾಜಕಾರಣಕ್ಕೆ ಇಲ್ಲದೆ ಈ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.